ಹೆಬ್ಬಾಳ ಗ್ರಾಮದಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಕ್ರಾಂತಿಕಾರಿ ಸೇನಾ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ದೊಡ್ಡಭರಮಣ್ಣ ಮಾತನಾಡಿ, ಕನ್ನಡವೆಂಬುದು ನನಗೆ ಬದುಕು ಕಟ್ಟಿಕೊಟ್ಟ ಭಾಷೆ, ಹೆಸರು ಕೊಟ್ಟ ಭಾಷೆ. ಅದರ ಮೇಲೆ ನನಗೆ ಅಪಾರ ಭಕ್ತಿ ಇದೆ ಅಂತ ನೀವೆಲ್ಲರೂ ಅನ್ನುತ್ತೀರಿ. ಕನ್ನಡ ಚಂದ ಅಂತ ನಾನು ಹೇಳುತ್ತೇನೆ. ಕನ್ನಡ ಭಾಷೆ ಚೆಂದ ಕರುನಾಡು ಅಂದ ಅಂತ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಮೈಸೂರು ಒಡೆಯರು, ವಿಜಯನಗರದ ಅರಸರು, ಕೆಳದಿಯ ನಾಯಕರು ಆಳಿದ ನಾಡಿದು. ಅವರ ಶೌರ್ಯ ಪರಾಕ್ರಮಗಳು, ಬಿಟ್ಟು ಹೋದ ಇತಿಹಾಸಗಳು, ಕಲ್ಲಿನಲ್ಲಿ ಕೆತ್ತಿದ ಶಾಸನಗಳು, ಕಟ್ಟಿ ಹೋದ ಕೋಟೆ ಕೊತ್ತಲಗಳು, ಗುಡಿ ಗೋಪುರಗಳು ಇನ್ನೂ ನಮ್ಮ ಮುಂದೆ ಹಾಗೆಯೇ ಇವೆ. ಕರಾವಳಿ ತೀರ, ಮಲೆನಾಡು, ಬಯಲು ಸೀಮೆ ಈ ನಾಡಲ್ಲಿ ನೆಲೆಸುವವನೇ ಸ್ವರ್ಗವಾಸಿ ಎಂದು ಅನಿಸುತ್ತದೆ. ಅತಿ ಸಂಪದ್ಭರಿತ ನಾಡು ನಮ್ಮದು. ಅತಿ ಶ್ರೀಮಂತ ಭಾಷೆ ನಮ್ಮದು. ಈ ಭಾಷೆಯ ಅಸ್ತಿತ್ವವನ್ನು ಯಾರಿಂದಲೂ ಅಳಿಸಲಾಗದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಾತಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ವೆಂಕು ಕನಕಪ್ಪ ಸುನಗಾರ್, ವೆಂಕಟೇಶ್ ತಳವಾರ್, ಮಂಜುನಾಥ್ ಗಂಟೆ, ಮೈಬೂಬ್ ತಿಮ್ಮಪ್ಪ ಸಿಂಗ್ರಿ, ಲಿಂಗರಾಜ್ ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಹನುಮೇಶ್ ಭಾವಿಕಟ್ಟಿ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇನು ಹೆಬ್ಬಾಳ ಗ್ರಾಮದಲ್ಲಿ ಕನ್ನಡ ಸೇನೆ ಕರ್ನಾಟಕ ಎಂಬ ಒಂದು ಗ್ರಾಮ ಘಟಕದ ಪದಾಧಿಕಾರಿಗಳೆಲ್ಲರೂ ಸೇರಿ ಇವತ್ತೊಂದು ಧ್ವಜಾರೋಪವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.